Hello, hi guys. Welcome back to ನೆಗೆಟಿವ್ ಎನರ್ಜೀಸ್ ಏನಾದರೂ ಕಾಣಿಸ್ಕೊಳ್ಳುತ್ತಾ ಈ ಮನೆ ಹತ್ರ ಹೊಡ್ಕೊತಾ ಇದೆ guys. ಹಲೋ, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸಾ? ಹಲೋ, ಬರ್ತಾರೆ. ಹಲೋ, ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಸ್ಟ್ ವಿಹಾರಿ. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಹತ್ರ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಏನಂದರೆ ಇವತ್ತು ನಾನು ಮೋಸ್ಟ್ ಹಾಂಟೆಡ್ ಲೊಕೇಶನ್ ಆ್ಯಂಡು ಸ್ವಲ್ಪ ಜನ ಇಲ್ಲಿ ಆಫ್ಟರ್ 7 o'clock 8 o'clock ಆದರೆ ಬರೋಕ್ಕೆ ಅಂತಲೇ ಭಯ ಬೀಳ್ತಾರೆ. ಏನಕ್ಕಂದರೆ ಇಲ್ಲಿ ಲಕ್ಷ್ಮಿ ಅನ್ನುವ ಹೆಂಗಸು ಸತ್ತು ಅಂದರೆ ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡು ಮತ್ತು ದೆವ್ವ ಆಗಿ ಇದೇ ಕಾಲನಿಯಲ್ಲಿ ತಿರುಗಿ ಸುಮಾರು ಜನಕ್ಕೆ ಕಾಣಿಸ್ಕೊಂಡು ಆ್ಯಂಡು ಸುಮಾರು ಜನ ಆ ಆತ್ಮ ನೋಡ್ತಾ ಇದ್ದಂಗೆ ಆರೋಗ್ಯ ಕೆಟ್ಟೋಗಿ ಹಾಸ್ಪಿಟಲ್ ಪಾಲಾಗಿರೋದು ಆ್ಯಂಡು ಸುಮಾರು ಸಂಘಟನೆಗಳು ನಡೆದೋಗಿದೆ. ಆ್ಯಂಡು ಆವಾಗಿಂದ ಆಲ್ಮೋಸ್ಟ್ 10 to 20 years ಬ್ಯಾಕಿಂದ ಈ ಕಾಲನಿ ಹಂಗೆ ಇದ್ಬಿಟ್ಟಿದೆ. ಸುಮಾರು ಮನೆಗಳೆಲ್ಲ ಹಾಳಾಗ್ಬಿಟ್ಟಿದೆ. ಆ್ಯಂಡ್ ಮೈನ್ ಥಿಂಗ್ ಈಸ್ ಗಾಯ್ಸ್, ಓನ್ಲಿ ಥಿಂಗ್ ಈಸ್ ಈ ವಿಡಿಯೋ ನೋಡ್ತಾ ಇರೋರು ಜಸ್ಟ್ ಲೈಕ್ ಮಾಡಿ ಈ ವಿಡಿಯೋ ನೋಡಿ. ಆ್ಯಂಡು ನನಗೆ ಗೊತ್ತಿರೋ ಪ್ರಕಾರ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್, ಏನಂದರೆ ತೆಲುಗುವಲ್ಲಿ ಹಂಟಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೆ, ಬೇಕಾದಷ್ಟು ಜಾಗದಲ್ಲಿ ಮಾಡಿದ್ದೀನಿ, ಬೇಕಾದಷ್ಟು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನೋಡಿದ್ದೀನಿ, ಬೇಕಾದಷ್ಟು ನೆಗೆಟಿವ್ ಎನರ್ಜೀಸನ್ನು ತಡ್ಕೊಂಡು ಸುಮಾರು ಆಲ್ಮೋಸ್ಟು 6 months 1 year ಹಾಸ್ಪಿಟಲ್ಸಲ್ಲಿ ಮಲಗಿದ್ದೀನಿ. ಆ್ಯಂಡು ತುಂಬ ನಡೆದಿದೆ. ಆ್ಯಂಡ್ ಯಾಕೋ ಈ ಗೋಸ್ಟ್ ಹಂಟಿಂಗ್ ಬಿಡೋಕ್ಕಾಗ್ತಾಯಿಲ್ಲ, ಆದರೂ ಬಂದು ಮಾಡ್ತಾಯಿದ್ದೀನಿ. ಗೈಸ್, ಏನು ಅಂದ್ಕೋಬೇಡಿ, ನಂದು ಸ್ವಲ್ಪ ಕೇಟ್ರಿಂಗ್ ಸರ್ವಿಸಸ್ ಇದೆ. ಸೊ ವೀಡಿಯೋಸ್ಗೂ ಬರೋಕ್ಕೆ ಲೇಟ್ ಆಗಿದೆ, ಯಾಕಂದರೆ ಈಗ ಆರ್ಡರ್ಸ್ ತುಂಬ ಇದೆ. ಆ್ಯಂಡ್ ಗೈಸ್, ಇಲ್ಲಿ ಒಂದು ಸ್ಟೋರಿ ಬಂದು ಗೈಸ್, ಆಂಧ್ರ ಪ್ರದೇಶದಿಂದ ಈ ಬೆಂಗಳೂರಿಗೆ ಬಂದು ಒಂದು ಗಂಡ ಹೆಂಡತಿ ಮತ್ತು ಮಗು ಜೀವನ ಮಾಡ್ತಾಯಿರ್ತಾರೆ. ಜೀವನ ಮಾಡಬೇಕಾದ್ರೆ ಗಂಡ ತುಂಬ ಕುಡುಕ. ಸೊ ಆ ಕುಡಿಯೋದರಿಂದ ತನ್ನ ಹೆಂಡತಿ ಯಾರಾದರೆ ಲಕ್ಷ್ಮಿ ಅನ್ನೋರಿದ್ದಾರೋ ಅವರು ತನ್ನ ಗಂಡನ್ನು ಕುಡಿಯೋದನ್ನು ಬಿಡಿಸ್ಬೇಕು ಅಂತ ತುಂಬ ಅಂದ್ಕೊಂಡು ಅವರು ಏನೇನೋ ತುಂಬ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಒಂದ್ಸಲಿ ಏನೋ ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಹೇಳಿರೋ ವಿಚಾರ ಏನಂದರೆ, ಆ ಗಂಡಸು ಇಲ್ಲೀಗಲ್ ಅಫೇರ್ಸ್ ಇಟ್ಕೊಂಡು ಸ್ವಲ್ಪ ಈ ಹೆಂಗಸಿಗೆ ಗೊತ್ತಾಗಿ ಆ ಹೆಂಗಸು ಆಮೇಲೆ ಗಂಡನಿಗೆ ಇಬ್ಬರಿಗೂ ಜಗಳ ಆಗಿ ಆ ಗಂಡ ಕುಡ್ಕೊಂಬಂದು ಆ ಹೆಂಡ್ತಿನ ಹೊಡೆದು ಹೊರಗಡೆ ಹೋದಾಗ ಆ ಹೆಂಡ್ತಿ ಹೇಳ್ತಾಳಂತೆ, ನೀನು ಇವಾಗ ಏನಾದರೂ ಹೊರಗಡೆ ಹೋದರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ. ಬಟ್ ಗಾಯ್ಸ್, ನಾಯಿಗಳಾಳಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡು ಅವ್ರು ಕೇರ್ ಮಾಡದೆ, ಯಾರಾದರೂ ಆ ಗಂಡ ಇದ್ದಾರೆ ಕೇರ್ ಮಾಡದೆ ಹೊರಗಡೆ ಹೋಗ್ಬಿಟ್ಟಿದ್ದಾರಂತೆ. ಸೊ ಇವ್ರು ಏನು ಮಾಡಿದ್ದಾರೆ, ಫ್ಯಾನ್ಗೋ ಇಲ್ಲ ಅದಕ್ಕೋ ನೇಣು ಹಾಕ್ಕೊಂಡು, ಒಬ್ಬೊಬ್ಬರು ಹೇಳ್ತಾರೆ ನೇಣು ಹಾಕ್ಕೊಂಡು ತೀರ್ಕೊಂಡಿದ್ದಾರೆ ಅಂತ, ಬಟ್ ಇನ್ನು ಕೆಲವರು ಹೇಳ್ತಾರೆ ವಿಷ ಕುಡಿದು ತೀರ್ಕೊಂಡಿದ್ದಾರೆ ಅಂತ. ಬಟ್ ಯಾವುದೋ ಅಂತ ನಂಗೆ ಕ್ಲಾರಿಟಿ ಗೊತ್ತಿಲ್ಲ. ನನಗೆ ಹೇಳಿರೋದು ದೊಡ್ಡ ಯೂಟ್ಯೂಬರೇ, ಬಟ್ ಅವ್ರ ಹೆಸರು ಹೇಳೋಕ್ಕಾಗಲ್ಲ. ಅವ್ರು ವೀಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ನಾನೀಗ ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನನಗೆ ಗೊತ್ತಿರೋ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಎಲ್ಲ ನನ್ನ 1200 ಚೇಂಜ್ ಅಂದರೆ 1200 ಚೇಂಜ್ ಸಬ್ಸ್ಕ್ರೈಬರ್ಸ್ಗೂ ತುಂಬ ಧನ್ಯವಾದಗಳು. ಗಾಯ್ಸ್, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಗೆ ಒಳ್ಳೆ ವೀಡಿಯೋಸ್ ಕೊಡ್ತಾಯಿರ್ತೀನಿ. ಸೊ ಗಾಯ್ಸ್, ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ ವಿಡಿಯೋ, ಆದರೆ ಹೋಗೋಣ. ಫಸ್ಟು ಒಳಗಡೆ ಹೋಗಿ ಏನಾದರೂ. ಆ್ಯಂಡ್ ಮೈನ್ ಥಿಂಗ್ ಈಸ್, ನನ್ನ ಹತ್ರ ಒಂದು, ನಿಮಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು, ಇದು EMF ಮೀಟರ್ ಅಂದರೆ ಮ್ಯಾಗ್ನೆಟಿಕ್ ಫಿಯರ್ ಅಂತ. ಸೊ ಇದು ನೆಗೆಟಿವ್ ಎನರ್ಜೀಸ್ ಎಲ್ಲಾದರೂ ಇದ್ದರೆ ನೋಡಿ ಈ ಥರ ಬ್ಲಿಂಕ್ ಆಗುತ್ತೆ. ಸೊ
ತಮಗೆಲ್ಲ ಗೊತ್ತಿರ್ಬೋದು, ನೋಡ್ತಾ ಇರೋರಿಗೆಲ್ಲರಿಗೂ EMF ಮೀಟ್ರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಸೊ ಲೈಟ್ ಆ್ಯಂಡ್ ಲ್ಯಾಗ್ ಮಾಡಿದೆ ಈ ವಿಡಿಯೋ. ಆದರೆ ಹೊರಡಾದರೆ ಹೋಗೋಣ. ಫಸ್ಟ್ ಆದರೆ ನನಗೆ ಗೊತ್ತಿರೋ ಪ್ರಕಾರ ಇವತ್ತೇನಾದರೂ ನೆಗೆಟಿವ್ ಎನರ್ಜೀಸು ಇಲ್ಲಾಂದರೆ ಏನಾದರೂ ಬ್ಲ್ಯಾಕ್ ಕಲರ್ ಶ್ಯಾಡೋಸು, ವೈಟ್ ಕಲರ್ ಶ್ಯಾಡೋಸು ಏನಾದರೂ ಕಾಣಿಸಿದ್ರೆ ಅದೃಷ್ಟ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಓಡಾದರೂ ಗೈಸ್ ನೋಡಿ, ಇಲ್ಲಿಂದ ಹಾಂಟೆಡ್ ಲೊಕೇಶನ್ ಸ್ಟಾರ್ಟು. ಓಕೆ, ಸೊ ಇಲ್ಲಿ ಯಾರು ತಿರುಗಾಡುವಂತಿಲ್ಲ, ಇಷ್ಟೊತ್ತಾದರೆ ಯಾರೂ ಬರಲ್ಲ ಇಲ್ಲಿಗೆ. ಸೊ ಇವತ್ತು ನಾವು ನೋಡೋಣ ಏನು ಕಾಣುತ್ತೆ, ಏನು ಕಾಣಲ್ಲ, ಇಲ್ಲ ಏನು ನೆಗೆಟಿವ್ ಎನರ್ಜೀಸ್, ಏನಾದರೂ ವಾಯ್ಸ್ ಏನಾದರೂ ರೆಕಾರ್ಡ್ ಆಗುತ್ತಾ, ಇಲ್ಲಾಂದರೆ ಏನಾದರೂ ಸೌಂಡ್ಸ್ ಬರುತ್ತಾ ಅಂತ ಇವತ್ತು ನಾವು ಕೂಡ ನೋಡೋಣ. ಗಾಯ್ಸ್ ಇಲ್ಲಿ ಬಂದರೆ ಮೈಯೆಲ್ಲ ಜುಮ್ ಅನ್ನುತ್ತೆ ಗಾಯ್ಸ್. ನಮ್ಮ ಸುತ್ತಮುತ್ತಲೂ ನೆಗೆಟಿವ್ ಎನರ್ಜೀಸ್ ಏನಾದರೂ ಇದ್ದರೆ ನಮಗೆ ಉಸಿರಾಡೋಕ್ಕಾಗಲ್ಲ. ಆ್ಯಂಡು ಚಳಿ ಆಗಿರುತ್ತೆ, ಆಮೇಲೆ ಬೆವ್ತೋಗ್ಬಿಡ್ತೀವಿ. ಸೊ ಗಾಯ್ಸ್ ಇವತ್ತು ಲಕ್ಷ್ಮಿ ಅಕ್ಕನವರು ಏನದು ಏನೋ ಓಡಾಡ್ತಲ್ಲ, ಏನು ಹಲೋ ಕ್ಯಾಮರಾ ಓಕೆ. ಗಾಯ್ಸ್ ನಾನು ನಿಮಗೆ EMF ಮೀಟ್ರ್ ಕೂಡ ತಂದಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಆನ್ ಮಾಡಿದ್ದೀನಿ EMF ಮೀಟ್ರನ್ನ. ಮುಂದೆಗಡೆ ಎಲ್ಲಾದರೂ ನಮಗೇನಾದ್ರೂ ನೆಗೆಟಿವ್ ಎನರ್ಜೀಸ್ ಏನಾದರೂ ಕಾಣಿಸ್ಕೊಳ್ಳುತ್ತಾ, ಇಲ್ಲಾಂದರೆ ಏನಾದರೂ ಬ್ಲಿಂಕಿಂಗ್ ಆಗುತ್ತಾ ಅಂತ ನೋಡೋಣ. ಹಲೋ ಯಾರಾದರೂ ಇದ್ದೀರಾ? ಹಲೋ ಯಾರಾದರೂ ಇದ್ದೀರಾ? ಗಾಯ್ಸ್ ಇಲ್ಲೇನೋ ಕದ್ಲಾಡಂಗಾಯಿತು. ಯಾರೋ ನಡೀತಾ ಇದ್ದಾರೆ ಅನಿಸುತ್ತೆ ಗಾಯ್ಸ್. ಹಲೋ ಗೈಸ್ ಈ ಮನೆ ಹತ್ರ ಹೊಡ್ಕೊತಾ ಇದೆ ಗೈಸ್. ಹಲೋ ಗೈಸ್ ಇಲ್ಲೇ ಇದ್ದಂಗಿದೆ ಗೈಸ್. ಯಾರಾದರೂ ಇದ್ದೀರಾ? ನಿಮ್ಗೆ ಯಾವುದೇ ಥರ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ಗೈಸ್. ಇಲ್ಲಿ ನೋಡಿ ಗೈಸ್ ಎಷ್ಟು ಪವರ್ಫುಲ್ಲಾಗಿ ಹೊಡ್ಕೊತಾ ಇದೆ.
ಹಲೋ ಗಾಯ್ಸ್, ಇಲ್ಲಿ ಸ್ಮೆಲ್ ಇದೆ ಗಾಯ್ಸ್. ಹಲೋ ಲಕ್ಷ್ಮಿ ಅವರೇ, ಹಲೋ ಹಲೋ, ಯಾರಿದು? ಪ್ಯಾರಾನಾಮಲ್ ಆ್ಯಕ್ಟಿವಿಟೀಸಾ? ಅಪ್ಪ, ಇಲ್ಲಿ ನೋಡೋಣ ಗೈಸ್. EMF ಮೀಟ್ರ್ ನೋಡಿ ಫುಲ್ಲಾಗಿ ಹೊಡ್ಕೊತ ಇದೆ. ಹಲೋ ಗಾಯ್ಸ್, ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾರಾದರೂ ಇದ್ದೀರಾ? ಹಲೋ ನೀವು ಯಾರಾದರೂ ಇದ್ದರೆ ಸ್ವಲ್ಪ ಏನಾದರೂ ಸಿಗ್ನಲ್ ಕೊಡಿ ನನಗೆ. ನಿಮ್ಗೆ ಯಾವ ಥರ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ. ಹಲೋ ಹಲೋ ಗಾಯ್ಸ್, ಏನೋ ಸೌಂಡ್ ಬಂತೀಗ. ಗಾಯ್ಸ್, ಇಲ್ಲಿ ಸ್ಮೆಲ್ ಬರ್ತಾ ಇದೆ ಗಾಯ್ಸ್. ಸ್ಮೆಲ್ ಇದೆ ಗಾಯ್ಸ್ ಇಲ್ಲಿ. ಗಾಯ್ಸ್, ಈ ಕಾಲೋನಿ ಎಲ್ಲ ಹಾಂಟೆಡ್ ಲೊಕೇಶನ್ನೇ ಆಗಿಬಿಟ್ಟಿದೆ. ಎಲ್ಲ ಹಾಂಟೆಡ್ ಕಾಲೋನಿನೇ ಆಗ್ಬಿಟ್ಟಿದೆ ಇದೆಲ್ಲ. ಹಲೋ ಯಾರಾದರೂ ಇದ್ದೀರಾ? ಗಾಯ್ಸ್, ಇಲ್ಲಿ ಯಾರೋ ಮೇ ಬಿ ಸೈಕೋ ಗೀಕೋ ಏನಾದರೂ ಮಲ್ಕೊತಾರೇನೋ. ಯಾರೋ ಬಂದಂಗೆ ಆಯ್ತು ಇವಾಗ.
ಹಲೋ ಗಾಯ್ಸ್, ಇಲ್ಲೇನೋ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯೋಂಗಿದೆ. ಯಾರಾದರೂ ಇದ್ದೀರಾ? ಗಾಯ್ಸ್ ನೋಡಿ, ಮನೆ ಎಷ್ಟು ಹಳೇದಾಗ್ಬಿಟ್ಟಿದೆ. ಗಾಯ್ಸ್ ಇಲ್ಲಿ ನೋಡಿ, EMF ಮೀಟ್ರು ಹೆಂಗೆ ಹೊಡ್ಕೊತಾ ಇದೆ. ಇಲ್ಲಿ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ ನಿಮಗೆ. ಹಲೋ, ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದರೆ ದಯವಿಟ್ಟು ಸಿಗ್ನಲ್ ಕೊಡಿ. ನಿಮ್ಗೆ ಯಾವ ಥರ ತೊಂದರೆ ಅಂತೂ ಕೊಡೋಕ್ಕೆ ಬಂದಿಲ್ಲ. ನಿಮ್ಗಾಗಿರೋ ನೋವು ಬೇರೆ ಯಾರಿಗೂ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಒಬ್ಬರಿಗೂ ಯಾರಿಗೂ ಆಗೋದು ಬೇಡ. ಗಾಯ್ಸ್ ಏನು ಅಂದ್ಕೋಬೇಡಿ, ಸ್ವಲ್ಪ ತೊದಲು ಬಿಡ್ತೀನಿ. ಏನಕ್ಕಂದರೆ ಮಾತು ಬರಲ್ಲ ಈ ಹಾಂಟೆಡ್ ಲೊಕೇಶನಲ್ಲಿ. ಸೊ ನಿಮ್ಗೆ ಯಾರಾದರೂ ಅಂದರೆ ಏನಾದರೂ ಕಾಣಿಸ್ತಂದರೆ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಸಿಕ್ಕಿದ್ರೆ ಕಾಣಿಸಿದ್ರೆ ತೋರಿಸ್ತೀನಿ. ಏನಾದರೂ ಬಿಟ್ಟು ಸುಮ್ಮನೆ ಏನಾದರೂ ತೋರ್ಸೋಕ್ಕೆ ಹೋಗಲ್ಲ. ಸೊ ಇವಾಗ ಈ ಕಡೆ ಹೋಗೋಣ. ಗೈಸ್, ಈ ಕಡೆ ರೂಟ್ ಇದೆಯಾ ಇಲ್ವೋ ಗೊತ್ತಿಲ್ವೇ. EMF ಮೀಟ್ರ್ ಹೊಡ್ಕೊಂಡಾದ್ಮೇಲೆ ನಮ್ಗೆ ಗೊತ್ತಾಯ್ತು ಇಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆ ಅಂತ. ಹೊರಗಡೆ ಬಂದುಬಿಟ್ಟಿದ್ದೀನಿ. ಏನಾದರೂ ಕಾಣಿಸುತ್ತಾ ಕಾಣಲ್ವಾ ಅಂತ ಏನೂ ಕಾಣಿಸ್ಲಿಲ್ಲ. ಬಟ್ EMF ಮೀಟ್ರ್ ಮಾತ್ರ ತೊಗೊಂತು. ಗಾಯ್ಸ್ ಏನಂದರೆ ಈ ಲೊಕೇಶನಲ್ಲಿ ಸಂಜೆ 6 ಗಂಟೆ 7 ಗಂಟೆ ಆದರೆ ಯಾರೂ ಓಡಾಡಲ್ಲ. ಬಟ್ ಇವತ್ತೇನೆಂದರೆ ನಮ್ಮ ಮಲ್ಲೇಶು ಜೊತೆಗೆ ಬರ್ತೀನಿ ಅಂದರೆ ಅವನಿಗೇನೋ ತುಂಬ ಕೆಲಸ ಬಿದ್ದಂಗಿದೆ. ಸೊ ಅದಕ್ಕೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಒಂಟಿಯಾಗಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಗಾಯ್ಸ್, ಏನಾದರೂ ಕಾಣಿಸಿದ್ರೆ ತೋರಿಸ್ತೀನಿ. ಇಲ್ಲಾಂತಂದರೆ ಏನಾದರೂ ರೆಕಾರ್ಡ್ ಆಗುತ್ತೆ ವಾಯ್ಸು. ಸೊ ಸೌಂಡ್ಸ್ ಬಂತಂದ್ರೆ ನಿಮಗೆ ರೆಕಾರ್ಡ್ ಕೇಳುತ್ತೆ. ಸೊ ಮುಂದೆ ಹೋಗಿ ನೋಡೋಣ, ಏನಾದರೂ ಇನ್ನೂ ಕ್ಲೂ ಏನಾದ್ರು ಸಿಗುತ್ತೇನೋ ಅಂತ. ಇಲ್ಲಾಂತಂದರೆ ನೆಕ್ಸ್ಟ್ ಟೀಮ್ ಜೊತೆ ಬರೋಣ ಗಾಯ್ಸ್. ಇಲ್ಲೇನೋ ಹಲೋ ಗಾಯ್ಸ್, ಏನೋ ಸೌಂಡ್ ಬರ್ತಾಯಿದೆ ಗಾಯ್ಸ್ ಇಲ್ಲಿ. ಗಾಯ್ಸ್ ಕ್ಯಾಮ್ರಾನೇ ಉಲ್ಟಾ ಆಗ್ಬಿಡ್ತು. ಯಾರೋ ಮುಟ್ಟದಂಗೆ ಆಯ್ತು ಇಲ್ಲಿ ಇವಾಗ. ಗಾಯ್ಸ್ ನೋಡಿ ಲೊಕೇಶನ್ ಹೆಂಗಿದೆ. ಎಲ್ಲ ಹಳೆ ಮನೆ ಎಲ್ಲ ಪಾಡು ಬಿದ್ದೋಗಿದೆ. ಏನೋ ಸುಟ್ಟಿದ್ದಾರೆ ಇಲ್ಲಿ. ಗಾಯ್ಸ್ ಈಗ ನಾವು ಮೋಸ್ಟ್ ಹಾಂಟೆಡ್ ಒಳಗಡೆ ಹೋಗ್ತಾ ಹಾಂಟೆಡ್ ಫೀಲ್ ಜಾಸ್ತಿ ಆಗುತ್ತೆ.
ಗಾಯ್ಸ್ ಇದು ರೋಡ್ ನಂಬರ್ 1. ನೋಡಿ ರೋಡ್ ನಂಬರ್ 1ಗೆ ಎಷ್ಟು ಡೇಂಜರ್ ಆಗಿದೆ. ಇಲ್ಲಿವರೆಗೂ ಲೈಟ್ಸ್ ಇದೆ, ಇಲ್ಲಿಂದ ಯಾವುದೂ ಲೈಟ್ಸ್ ಇಲ್ಲ. ಎಷ್ಟು ಡೇಂಜರ್ ಆಗಿದೆ ನೋಡಿ, ಎಷ್ಟು ಡೇಂಜರ್ ಆಗಿದೆ. ಬೈ ಯಾರೋ ಮೇಲ್ಗಡೆ ಏನೋ ಮಾಡ್ತಾ ಇದ್ದಾರೆ ಅಂದಂಗಾಯ್ತು. ಗಾಯ್ಸ್ ಎಷ್ಟು ಹಾಂಟೆಡ್ ಆಗಿದೆ ಅಂದರೆ, ಗಾಯ್ಸ್ ಈ ಲೊಕೇಶನ್ ಎಷ್ಟು ಹಾಂಟೆಡ್ ಆಗಿದೆ ಅಂದರೆ ಒಬ್ಬನೇ ಬಂದರೆ ಬೆವರಿಳಿದೋಗುತ್ತೆ ಗಾಯ್ಸ್, ಬೆನ್ಮೂಳೆಯಲ್ಲಿ ಬೆವರಿಳಿದೋಗುತ್ತೆ ಗಾಯ್ಸ್. ಸೊ ನೋಡೋಣ ಮುಂದಕ್ಕೆ. ಈ ರೋಡ್ ಫಸ್ಟ್ ರೋಡ್ ಬಂದಿದ್ದೀವಿ, ಆ ಕಡೆ ರೈಟಿಗೆ ತೊಗೊಂಡ್ರೆ ಸೆಕೆಂಡ್ ರೋಡ್ ಆಗುತ್ತೆ. ಏನಕ್ಕಂದರೆ ತುಂಬ ಹೊತ್ತಾದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಸೊ ವೀಡಿಯೋ ಲೆಂತ್ ಆಗದಿದ್ದಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟು ಮಲ್ಲೇಶ್ ಜೊತೆ ಬಂದು ವೀಡಿಯೋ ಮಾಡ್ತೀನಿ. ಗಾಯ್ಸ್ ಎಷ್ಟು ಹಾಂಟೆಡ್ ಆಗಿದೆ ಅಂದರೆ ಈ ಲೊಕೇಶನ್ನು ಅಷ್ಟು ಹಾಂಟೆಡ್ ಆಗಿದೆ. ಬಟ್ ಮುಂದೆ ಹೋಗಿ ನೋಡೋಣ. ನೋಡಿ ಗಾಯ್ಸ್, ರಾತ್ರಿ ಹೊತ್ತು ಹಲೋ ಯಾರಾದರೂ ಇದ್ದೀರಾ? ಗಾಯ್ಸ್ ಇನ್ನೂ ಇಲ್ಲಿ ಭಯಂಕರವಾಗಿದೆ. ಇಲ್ಲಿ ಬಂದು ನಿಂತ್ಕೊಂಡ್ರೇ ಗೊತ್ತಾಗುತ್ತೆ ಗಾಯ್ಸ್. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ನಿಮ್ಗೆ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ನೆಗೆಟಿವ್ ಎನರ್ಜಿ. ಒಂದು ನಿಮಿಷ ಲೈಟ್ ಆಫ್ ಮಾಡ್ತೀನಿ. ಇಲ್ಲಿ ನೋಡಿ ಗಾಯ್ಸ್ ನೆಗೆಟಿವ್ ಎನರ್ಜೀಸು. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಇಲ್ಲ, ಇಲ್ಲಿ ನೋಡಿ. ಹೇ ಹಲೋ ಏನಕ್ಕೆ ಲೇಟ? ಹಲೋ ಗಾಯ್ಸ್ ಏನೋ ಸೌಂಡ್ ಬಂದಂಗೆ ಆಯ್ತು ಗಾಯ್ಸ್. ಇಲ್ಲೇನೋ ಇದೆ ಗಾಯ್ಸ್. ಇಲ್ಲಿ ನೋಡಿ ಈ ಕಡೆ ರೋಡ್ ನೋಡಿ, ಇದೇನು ಲೈಟು ಆಫ್ ಆಗುತ್ತೆ ಆನ್ ಆಗುತ್ತೆ. ಗಾಯ್ಸ್ ಇಲ್ಲಿ ನೋಡಿ, ಇದೊಂದು ರೋಡು ಮಧ್ಯದಲ್ಲಿ ನಾನು ಇದ್ದೀನಿ ಗಾಯ್ಸ್. ಇಲ್ಲಿ ನೋಡಿ ದೊಡ್ಡ ಮರಗಳು.
ಗಾಯ್ಸ್ ಇವಾಗ ಲೆಫ್ಟಿಗೆ ಹೋಗೋದು ಬೇಡ, ರೈಟಿನ್. ಐ ಛೇ, ಇಲ್ಲೇ ಯಾರೋ ನಿಂತ್ಕೊಳ್ಳಂಗೆ ಫೀಲ್ ಆಯಿತು. ಹಲೋ ಗಾಯ್ಸ್, ಇಲ್ಲೇನೋ ನನ್ನ ಹಿಂದೆಗಡೆ ಏನೋ ತಿರುಗ್ತಾ ಇದ್ದಂಗಿದೆ ಗಾಯ್ಸ್ ಇದೇನೋ ನನ್ನ ಹಿಂದೆಗಡೆ ತಿರುಗ್ತಾ ಇದ್ದಂಗೆ ಇದೆ ಗಾಯ್ಸ್, ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನನ್ನ ಹಿಂದೆಗಡೆ ಏನೋ ಫಾಲೋ ಮಾಡ್ತಾ ಇದೆಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಗಾಯ್ಸ್ ಎಷ್ಟು ಮನೆ ಇದೆ, ನಾನು ಡೀಪಾಗಿ ಬಂದುಬಿಟ್ಟಿದ್ದೀನಿ ಒಳಗಡೆ. ನಾವು ಯಾವುದು ಸೆಕೆಂಡ್ ರೋಡಲ್ಲಿ ಮನೆ ಯಾವುದಕ್ಕೂ ಹೋಗಿಲ್ಲ. ನೋಡಿ ಗಾಯ್ಸ್ ಇದೆ. ಹುಣಸೆ ಹಣ್ಣು ಮರ. ಗಾಯ್ಸ್ ಇಲ್ಲಿ ನೋಡಿ ಎಷ್ಟು ಡೇಂಜರಸ್ ಆಗಿದೆ. ಹಲೋ ಹಲೋ ಗಾಯ್ಸ್, ಯಾಕೋ ಇನ್ನೂ ಹೋಗ್ತಾ ಇನ್ನೂ ಯಾಕೋ ಗಾಯ್ಸ್ ಹೆಂಗಿದೆ ನೋಡಿ, ಎಲ್ಲ ಗಿಡಗಳೆಲ್ಲ ಬೆಳಕು. ಹಲೋ. ಸೊ ಗಾಯ್ಸ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಬಗ್ಗೆ ನೀವು ಏನಂತೀರ ಅಂತ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಗಾಯ್ಸ್, ನಾನು ಈ ಪಾರ್ಟ್ 1 ಅಂದರೆ ಈ ಸೀಸನ್ 1 ರೋಡ್ ನಂಬರ್ 1 ವಿಡಿಯೋ ಮುಗಿಸ್ತೀನಿ. ಏನಕ್ಕಂದರೆ ನಾನು ತುಂಬ ದೂರ ಹೋಗಬೇಕು, ನಡ್ಕೊಂಡು ಹೋಗ್ಬೇಕಂದ್ರೆ ತುಂಬ ಲಾಂಗ್ ಹೋಗಬೇಕು. ಸೊ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ, ಈ ವಿಡಿಯೋನ ನೆಕ್ಸ್ಟ್ ಪಾರ್ಟು ನಾನು
ಈ ವಿಡಿಯೋನ ನೆಕ್ಸ್ಟ್ ಪಾರ್ಟು ನಾನು ಟೀಮ್ ಜೊತೆ ಅಂದರೆ ನಮ್ಮ ಮಲ್ಲೇಶ್ ಆಗಿರ್ಬೋದು ಇನ್ನು ಟೀಮ್ ಜೊತೆ ಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಈ ವಿಡಿಯೋ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ. ಆ್ಯಂಡು ನನಗೆ ಗೋಸ್ಟ್ ವಿಹಾರಿ ಅನ್ನುವಂಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ. ಸೊ ನನಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗಾಯ್ಸ್, ಬಾಯ್ ಬಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿರಿ, ಎಲ್ಲಂದ್ರೆ ಎಲ್ಲ ಹೋಗಬೇಡಿ. ಬಾಯ್ ಬಾಯ್, ಜೈ ಶ್ರೀರಾಮ್.